ಯಾವುದೇ ಯಜ್ಞ ಇರಲಿ, ಅಹಮ್ಮಿ ಸರ್ವಯಜ್ಞಾನಾಂ ಭೋಕ್ತ, ಯಾವುದೇ ಯಜ್ಞಗಳಿರಬಹುದು, ಆ ಎಲ್ಲ ಯಜ್ಞಗಳಲ್ಲಿಯೂ ಕೂಡ ಆರಾಧ್ಯನಾದವನು ಭಗವಂತ. ನೀವು ಭಗವತ್ ಪ್ರೀತಿಗೋಸ್ಕರ ಯಾವುದೇ ಒಂದು ಕರ್ಮಗಳನ್ನು ಮಾಡಿ ಅದು ಪ್ರೀತನಾಗುವವನು ಭಗವಂತನೇ. ಆ ಕರ್ಮ ಆದ ಕೂಡಲೇ ಯಜ್ಞ ಎನ್ನುವಂಥದ್ದು, ದಕ್ಷಿಣೆ ಎನ್ನುವಂಥದ್ದು ಬೇಕು. ದಕ್ಷಿಣೆ ಯಾರು ಅಂತಂದರೆ ಅದು ಲಕ್ಷ್ಮೀ ದೇವಿ. ಅದು ಅವಿನಾಭಾವ ಸಂಬಂಧ. ಯಜ್ಞ ಆಯಿತು ಅಂತಾದರೆ ದಕ್ಷಿಣೆ ಬೇಕು. ಯಜ್ಞ ಭಗವಂತನ ವ್ಯವಸ್ಥೆ ಅಂತಾದರೆ ದಕ್ಷಿಣೆಯಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಅವರಿಬ್ಬರನ್ನು ವಿಯೋಗ ಮಾಡುವ ಹಾಗೆ ಇಲ್ಲ ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನವನ್ನು ತುಂಬ ಸುಂದರವಾಗಿ ಒಂದು 20-30 ಶ್ಲೋಕಗಳಲ್ಲಿ ನಾರಾಯಣ ಇಲ್ಲಿದ್ದರೆ ಲಕ್ಷ್ಮಿ ಅವನ ಜೊತೆಗೆ ಈ ರೂಪದಲ್ಲಿ ಇರ್ತಾನೆ, ನಾರಾಯಣ ಇದಾದರೆ ಲಕ್ಷ್ಮೀದೇವಿ ಈ ರೀತಿಯಾಗಿ ಆ ರೂಪದ ಜೊತೆಗೆ ಲಕ್ಷ್ಮೀದೇವಿ ಇರುತ್ತಾಳೆ ಅಂತ ಒಂದು 20-25 ಶ್ಲೋಕಗಳನ್ನು ಅವರು ಉಲ್ಲೇಖ ಮಾಡಿ ಕೊನೆಯ ಮಾತು ಅದೊಂದು ಚಿಂತನೆ ಮಾಡೋಣ. ದೇವತಿರಿಯಂಗ್ ಮನುಷ್ಯಾದೋ ಪುನ್ನಾಮ ಭಗವಾನ್ ಹರಿಹಿ ಸ್ತ್ರೀನಾಮ್ನಿ ಶ್ರೀಷ್ಟ ವಿಜ್ಞೇಗ ನಾನಯೋರ್ ವಿದ್ಯತೆ ಪರಂ. ತುಂಬ ಸುಂದರ. ದೇವ ತಿರಿಯಕ್ ಮನುಷ್ಯಾದೋ ಪುನ್ನಾಮ ಭಗವಾನ್ ಹರಿಹಿ, ಇಡೀ ಮನುಷ್ಯನಲ್ಲಿ, ಅದೇ ರೀತಿಯಾಗಿ ತಿರಿಯಕ್ ಪ್ರಾಣಿಗಳಲ್ಲಿ, ದೇವತೆಗಳಲ್ಲಿ ಪುನ್ನಾಮ ಭಗವಾನ್ ಹರಿಹಿ, ಭಗವಂತನೇ ಪುರುಷನಾಮಕನಾಗಿ ಅವನವರೊಳಗೆ ವ್ಯಾಪಿಸಿಕೊಂಡಿದ್ದಾನೆ. ಪುನ್ನಾಮ, ಅವನಿಗೆ ಅದೇ ಹೆಸರು. ಯಾವ ಯಾವ ದೇವತೆಗಳಿಗೆ ಇದ್ದಾನೋ ಆಯಾಯ ದೇವತೆಗಳ ಹೆಸರೇ ಅವನಿಗೆ, ಅವನ ಹೆಸರೇ ಅವರಿಗೆ ಬಂದದ್ದು ಅಂತ ನಾವು ಮೊದಲು ನೋಡಿದ್ದೇವೆ. ಸ್ತ್ರೀನಾಮ್ನಿ ಶ್ರೇಷ್ಠ ವಿಜ್ಞೇಯ. ಪ್ರತಿಯೊಂದು ಹೆಣ್ಮಕ್ಕಳಲ್ಲಿಯೂ ಹೆಣ್ಣಿನಲ್ಲಿಯೂ ಕೂಡ ಲಕ್ಷ್ಮಿಯ ಸನ್ನಿಧಾನವನ್ನು ನಾವು ಯೋಚನೆ ಮಾಡಬೇಕು. ಲೋಕದಲ್ಲಿ ನಾವು ಹೇಳ್ತೇವೆ ಸಾಮಾನ್ಯ ಮಹಾಲಕ್ಷ್ಮಿ ಅಂತ. ಒಂದು ವಿವಾಹವಾಯಿತು ಅಂತಾದರೆ, ಅಥವಾ ಯಾರದ್ದಾದರೂ ಒಂದು ತುಂಬ ಪತಿವ್ರತ ಸ್ತ್ರೀ ಸಿಕ್ಕಿದ್ರು ಅಂತಾದರೆ ಲೋಕದಲ್ಲಿ ಏನು ಹೇಳ್ತೇವೆ? ಆ ಮಾತು ಇದೆ, ಅವರನ್ನು ಕಂಡಾಗ ಮಹಾಲಕ್ಷ್ಮಿಯನ್ನು ಕಂಡಾಗೆ ಆಗ್ತದೆ ಅಂತ. ಮಹಾಲಕ್ಷ್ಮಿ ತುಂಬ ದೊಡ್ಡವಳು, ಆದರೂ ಆ ಮಾತು ಪೂರ್ತಿ ಸುಳ್ಳಲ್ಲ. ವಿಷ್ಣು ಪುರಾಣ ಅದಕ್ಕೆ ಪೂರಕವಾಗಿದೆ. ಸ್ತ್ರೀನಾಮ್ನಿ ಶ್ರೇಷ್ಠ ವಿಜ್ಞೇಯ, ಹಾಗೇ ತಿಳ್ಕೊಳ್ಬೇಕು ಅಂತ. ಹಾಗೇ ತಿಳ್ಕೊಳ್ಬೇಕು ಅಂತಂದರೆ ಮಹಾಲಕ್ಷ್ಮಿಯೇ ಆಗಿದ್ದಾರೆ ಇವರು ಅಂತ ಅಲ್ಲ, ಮಹಾಲಕ್ಷ್ಮಿಯ ವಿಶೇಷ ಸನ್ನಿಧಾನಕ್ಕೆ ಇವರು ಪಾತ್ರರಾಗಿದ್ದಾರೆ. ಹೀಗಿದ್ದಾಗ ನಮಗೆ ಭಗವಂತನ ವಿಶ್ವರೂಪದ ದರ್ಶನ ಯಥಾವತ್ತಾಗಿ, ಅಷ್ಟೆಲ್ಲ ಆಗದಿದ್ದರೂ ಕೂಡ ಪ್ರತಿಯೊಬ್ಬರಲ್ಲೂ ಕಂಡಾಗ, ಈ ಪುರಾಣದ ಅನುಸಂಧಾನ ಇದ್ದಾಗ, ಪ್ರತಿಯೊಬ್ಬರನ್ನು ಗಮನಿಸಿದಾಗ ಇಲ್ಲಿ ನಾರಾಯಣನ ಸನ್ನಿಧಾನ ಇದೆ, ಇಲ್ಲಿ ನಾರಾಯಣೀಯ ಸನ್ನಿಧಾನ ಇದೆ. ಇಂಥ ಒಂದು ಯೋಚನೆಯನ್ನು ಪುರಾಣ ಹೇಳ್ತಾ ಇದೆ. ನಮ್ಮ ಅನುಸಂಧಾನ ಇಬ್ಬರಿಗಿಂತ ಅನಯೋಹೋ ಪರಂ ನ ವಿದ್ಯತೆ. ಇವರನ್ನು ದಾಟಿದ ಯಾವುದಾದ್ರೂ ಇನ್ನೊಂದು ಪರಶಕ್ತಿ ಉಂಟು ಅಂತ ಕೇಳಿದರೆ ಇನ್ನೊಂದು ಪರಶಕ್ತಿ ಇಲ್ಲ. ಕೃಷ್ಣ ಹೇಳಿದ್ದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಕೂಟಸ್ಥಃ ಅಕ್ಷರ ಉಚ್ಯತೆ ಅಂತ. ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಒಂದು ಕ್ಷರ ಪ್ರಪಂಚ, ಇನ್ನೊಂದು ಅಕ್ಷರ ಪ್ರಪಂಚ. ಕ್ಷರಃ ಸರ್ವಾಣಿ ಭೂತಾನಿ. ಕ್ಷರರು ಯಾರಲ್ಲ? ಬ್ರಹ್ಮಾದಿ ದೇವತೆಗಳೆಲ್ಲ ಕ್ಷರ ಪ್ರಪಂಚದಲ್ಲಿ, ನಾಶ ಆಗುವ ಪ್ರಪಂಚದಲ್ಲಿ ಸೇರುವವರು. ಕೂಟಸ್ಥಃ ಅಕ್ಷರ ಉಚ್ಯತೆ. ನಾಶರಹಿತಳಾದ ಲಕ್ಷ್ಮೀದೇವಿ ಅಕ್ಷರ. ಉತ್ತಮ ಪುರುಷಸ್ತು ಅನ್ಯಃ. ಇವರಿಬ್ಬರಿಗಿಂತಲೂ ಕೂಡ ವ್ಯತಿರಿಕ್ತನಾಗಿ, ಮೇಲೆ ಅನ್ಯನಾಗಿ, ಜೀವರಾಶಿಗಳಿಗಿಂತಲೂ ಪೂರ್ಣ ಭಿನ್ನ. ಇತ್ತ ಮಹಾಲಕ್ಷ್ಮೀ ದೇವಿಗಿಂತಲೂ ಪೂರ್ಣ ಭಿನ್ನ. ಎತ್ತರದಲ್ಲಿ ನಾನಿದ್ದೇನೆ ಅಂತ ಏನು ಹೇಳಿದ್ದಾನೆ, ಅದೇ ರೀತಿಯಾಗಿ ಆಕೆ ಈಶಕೋಟಿ ಪ್ರವಿಷ್ಟಳು. ಜೀವರಿಗಿಂತ ಬೇರೆ ಹೇಳಿದರು, ಆದರೆ ಪರಮಾತ್ಮನ ನಿತ್ಯ ಸಂಗಾತಿ. ಇದನ್ನು ಸುಂದರವಾಗಿ ಸಂಕ್ಷೇಪವಾಗಿ ಪುರಾಣ ಅನಯೋರ್ ವಿದ್ಯತೆ ಪರಂ ನ. ಇವರಿಬ್ಬರಿಗಿಂತಲೂ ಮೀರಿದ ಇನ್ನೊಂದು ಶಕ್ತಿ ಜಗತ್ತಿನಲ್ಲಿ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಮುದ್ರದ ಮಥನದ ಕಥೆಯನ್ನು ಹೇಳ್ತಾರೆ. ಆ ಕಥೆ ನಾವು ತುಂಬ ಬಾರಿ ಕೇಳಿದ್ದೇವೆ. ಅವಳಿಗೆ ಅನಪಗಾಮಿನಿ, ಯಾವತ್ತು ಅನಪಾಯಿನಿ ಅಂತ, ಭಗವಂತನನ್ನು ಒಂದಿನಿತು ಕೂಡ ಬಿಡದವಳು. ಅವಳ ಸೃಷ್ಟಿ ಹೇಗಾಯಿತು ಅಂತ ಹೇಳುವಾಗ
ಪರಾಶರರು ದೂರ್ವಾಸರು ಇಂದ್ರನಿಗೆ ಕೊಟ್ಟ ಶಾಪದ ಕಥೆಯನ್ನು ಹೇಳ್ತಾರೆ. ಒಮ್ಮೆ ಏನಾಯಿತು ಅಂತಂದರೆ, ದೂರ್ವಾಸರು ನಂದನವನದಲ್ಲಿ ತಿರುಗಾಡ್ತಾ ಇರುವಾಗ ಒಬ್ಬಾಕೆ ವಿದ್ಯಾಧರ ಸ್ತ್ರೀ ಒಂದು ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ಲಂತೆ. ಈ ಕಥೆ ನಮಗೆ ಭಾಗವತದಲ್ಲಿ ಸಿಗುವುದಿಲ್ಲ. ಕೇವಲ ಅಲ್ಲಿ ನಮಗೇನು ಕಥೆ ಸಿಗ್ತದೆ ಅಂತಂದರೆ, ದೂರ್ವಾಸರು ಶಾಪ ಕೊಟ್ಟರು, ಹೂವನ್ನು ಇಂದ್ರನಿಗೆ ಕೊಟ್ಟರು, ಅವನು ಐರಾವತಕ್ಕೆ ಆಗಿದ, ಐರಾವತ ಅದನ್ನು ತಿರಸ್ಕರಿಸಿತು, ಈ ಶಾಪ ಕೊಟ್ಟರು ಅಂತ ಇಷ್ಟು ಕತೆ ಭಾಗವತದಲ್ಲಿ ಬರುವಂಥದ್ದು. ಇಲ್ಲೊಂದು ಅಪೂರ್ವ ಮಾಹಿತಿ ಏನಿದೆ ಅಂತಂದರೆ, ಆ ಹೂ ಎಲ್ಲಿಯದ್ದು ಅಂತ ಒಂದು ದಾಖಲೆ ಇದೆ. ನಂದನವನದಲ್ಲಿ ತಿರುಗಾಡ್ತಾ ಇರುವಾಗ ವಿದ್ಯಾಧರ ಸ್ತ್ರೀ ಒಂದು ಹೂವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಂತೆ. ತುಂಬ ಪರಿಮಳ ಭರಿತವಾಗಿ ಇರುವಂಥದ್ದು. ದೂರ್ವಾಸರು ಹೋಗ್ತಾರೆ, ಅದನ್ನು ನೋಡ್ತಾರೆ, ನನಗೆ ಕೊಡು ಅಂತ ಹೇಳ್ತಾರೆ. ಅವಳಿಗೆ ಹೆದರಿ ಇನ್ನು ಶಾಪ ಕೊಡುವುದು ಬೇಡ ಅಂಥೇಳಿ ದುರ್ವಾಸರ ಕೈಗೆ ಅದನ್ನು ಆಕೆ ಕೊಡ್ತಾಳೆ. ಅದನ್ನು ದುರ್ವಾಸರು ತಲೆಗೆ ಸಿಕ್ಕಿಸಿಕೊಳ್ತಾರಂತೆ. ತುಂಬ ಚಂದ ಇದೆ, ತುಂಬ ಪರಿಮಳ ಇದೆ ಅಂತ. ಹೋಗ್ತಾ ಇರುವಾಗ ಎದುರಿಗೆ ಇಂದ್ರ ಬರ್ತಾ ಇದ್ದಾನೆ ಐರಾವತದಲ್ಲಿ ಕೂತು. ಅದು ತಲೆಯಲ್ಲಿ ಸಿಕ್ಕಿಸಿದಂತಹ ಹೂವನ್ನು ತೆಗೆದು ಇಂದ್ರನ ಕೈಗೆ ಕೊಡ್ತಾರೆ, ಈಗ ಇಟ್ಟುಕೋ ಅಂತ. ಅವನೇನು ಮಾಡಿದ ಅಂತಂದರೆ, ಮುಂದೆ ನಾವು ಕೇಳಿರುವಂಥದ್ದೇ, ಐರಾವತದ ಮೇಲೆ ಅದನ್ನು ಇಟ್ಟ ಅಂತ. ಇದೊಂದು ಅಪೂರ್ವ ಮಾಹಿತಿ. ಅಲ್ಲಿ ಹೇಳದೆ ಅದು ಪುರಾಣದ ಒಂದು ವ್ಯವಸ್ಥೆ, ಪ್ರಘಸ ಅಂತ. ಕೆಲವೊಂದು ವಿಷಯಗಳನ್ನು ಬಿಟ್ಟು ಅಲ್ಲಲ್ಲಿ ಹೇಳ್ತಾ ಹೋಗುವಂಥದ್ದು. ಬೇರೆ ಯಾವುದೋ ಒಂದು ಪುರಾಣದಲ್ಲಿ ಹೇಳಿರ್ತಾರೆ, ಅದನ್ನು ನಾವಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇಂದ್ರ ಅದನ್ನು ಐರಾವತದ ಮೇಲೆ ಇಟ್ಟ. ಐರಾವತ ಏನು ಮಾಡಿತು ಅಂತಂದರೆ, ಅದನ್ನು ಕೆಳಗೆ ಹಾಕಿತು. ದೂರ್ವಾಸರಿಗೆ ಇನ್ನಿಲ್ಲದೆ ಸಿಟ್ಟು ಬಂತಂತೆ, ತುಂಬ ಸಿಟ್ಟು ಬಂತು. ತುಂಬ ಅವನನ್ನು ಬೈದು ಬಿಡುತ್ತಾರೆ. ಗೌತಮರೆಲ್ಲ ನಿನ್ನನ್ನು ಹೊಗಳಿ ಎತ್ತರ ಕಟ್ಟದಲ್ಲಿ ಇಟ್ಟಿದ್ದಾರೆ, ವಶಿಷ್ಠರೆಲ್ಲ ಯಾವತ್ತೂ ನಿನ್ನನ್ನು ಹೊಗಳ್ತಾ ಇರ್ತಾರೆ. ಆದ್ದರಿಂದಾಗಿ ನಿನಗೆ ತುಂಬ ಮದ ಏರಿ ಹೋಗಿದೆ. ಈ ಮದವನ್ನೆಲ್ಲ ಇಳಿಸಬೇಕು, ಮದ ಎಲ್ಲ ಇಳಿಬೇಕು ಅಂತಾದರೆ ನಿನ್ನ ಸಂಪತ್ತೆಲ್ಲ ನಾಶ ಆಗಬೇಕು ಅಂತ ಹೇಳಿ ಅವರು ಶಾಪವನ್ನು, ನಿನ್ನ ಸಂಪತ್ತೆಲ್ಲ ನಾಶ ಆಗಿ ಹೋಗಲಿ ಅಂತ ಶಾಪ ಕೊಟ್ಟು ಹೊರಟು ಬಿಡ್ತಾರೆ. ಮತ್ತೆ ಎಲ್ಲ ದೇವತೆಗಳು, ಸಂಪತ್ತಿಲ್ಲ ದೇವಲೋಕದಲ್ಲಿ. ಭಗವಂತ ಚತುರ್ಮುಖ ಬ್ರಹ್ಮನ ಬಳಿಗೆ ಬಂದಾಗ ಬ್ರಹ್ಮ ಹೇಳ್ತಾನೆ, ನಾವು ದೇವರ ಬಳಿಗೆ ಹೋಗುವ ಅಂತ. ಆ ದೇವರ ಬಳಿಗೆ ಹೋಗಿ ಚತುರ್ಮುಖ ಬ್ರಹ್ಮ ಸ್ತೋತ್ರವನ್ನು ಮಾಡ್ತಾನೆ. ಆ ಸ್ತೋತ್ರದಲ್ಲಿ ಒಂದು ಸ್ತೋತ್ರ ಅಥವಾ ಎರಡು ಸ್ತೋತ್ರ, ನಾರಾಯಣಮಣೀಗಾಂಸಂ ಅಶೇಷಾಣಾಮಣೀಗಸಾಂ ಸಮಸ್ತಾನಾಂ ಗರಿಷ್ಠಂಚ ಭೂರಾದೀನಾಂ ಗರೀಗಸಾಂ. ಭಗವಂತ ಎಂಥವನು? ಅಣೀಯಾಂಸಂ ಅಶೇಷಾಣ ಮಣೀಯಸಾಂ. ಯಾವುದೆಲ್ಲ ಸಣ್ಣದು ಅಂತ ಇದೆಯೋ ಆಗೆಲ್ಲ ಸಣ್ಣ ವಸ್ತುಗಳ ಒಳಗೂ ಕೂಡ ಅತ್ಯಂತ ಅಣುವಾಗಿ ತುಂಬಿದವನು ಭಗವಂತ. ಅಣೋರಣೀಗಾನ್ ಮಹತೋ ಮಹೀಗಾನ್ ವೇದ ಹೇಳುತ್ತದೆ. ಹಾಗೆಯೇ ಅತ್ಯಂತ ಸಣ್ಣದು ಅಂತಂದರೆ ಜೀವನ ಗಾತ್ರ ಅತ್ಯಂತ ಸಣ್ಣದು. ಆ ಜೀವನ ಒಳಗೂ ಅಂತರ್ಯಾಮಿಯಾಗಿ ಭಗವಂತ ಇರಬೇಕು ಅಂತಾದರೆ ಅವನು ಎಷ್ಟು ಅಣುಗಾತ್ರದಲ್ಲಿರಬೇಕು. ಮತ್ತು ಕೇವಲ ಅಣುರೂಪ ಮಾತ್ರವೋ ಭಗವಂತನಿಗೆ? ಗರಿಷ್ಠಂಚ ಭೂರಾದೀನಾಂ ಗರೀಯಸಾಂ. ಇಡೀ ಭೂಮಿ ಇದೆ, ಭೂಮಿಯಲ್ಲಿ ಪರ್ವತಗಳೆಲ್ಲ ಇವೆ, ಅದಕ್ಕಿಂತಲೂ ದೊಡ್ಡವನು. ಅವನಿಗೆ ದೊಡ್ಡ ಗಾತ್ರವೂ ಉಂಟು, ಸಣ್ಣ ಗಾತ್ರವೂ ಇದೆ. ಅವನು ಎಲ್ಲರ ಅಂತರ್ಯಾಮಿ ಅಂತ ಅರ್ಥ, ವಿಕಾರ ಇದೆ ಅಂತ ಅರ್ಥ ಅಲ್ಲ. ಪ್ರತಿಯೊಂದು ಜೀವರಾಶಿಗಳ ಅಂತರ್ಯಾಮಿಯಾಗಿಯೂ ಭಗವಂತ ಇದ್ದಾನೆ. ಯತ್ರ ಸರ್ವಂ ಯತಃ ಸರ್ವಂ ಉತ್ಪನ್ನಂ ಮತ್ಪುರಸ್ಸರಂ. ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ನನ್ನಿಂದ ಹಿಡಿದು ಎಲ್ಲವೂ ಕೂಡ ನಿನ್ನಿಂದಲೇ ಬಂದಿರುವುದಲ್ವಾ. ಯತ್ರ ಸರ್ವಂ, ಇಡೀ ಜಗತ್ತು ಎಲ್ಲಿದೆ? ನಿನ್ನಲ್ಲಿಯೇ ಇದೆ. ಯತಃ ಸರ್ವಂ, ಹೊರಗೆ ಬಂದದ್ದು ಎಲ್ಲಿಂದ? ನಿನ್ನಿಂದಲೇ. ಆರಂಭದ ವ್ಯಕ್ತಿ ಯಾರು? ನಾನೇ. ನಾನು ಆರಂಭವನ್ನಾಗಿಟ್ಟುಕೊಂಡು ನನ್ನನ್ನೇ ಮೊದಲಿಟ್ಟು ಇಡೀ ಜಗತ್ತನ್ನು ಹೊರಗೆ ತಂದವನು ನೀನಿದ್ದಿ. ಪರಾಣಾಮಪಿ ಯಃ ಪರಃ, ದೊಡ್ಡವರು ಅಂತ ಎಲ್ಲ ಯಾರಿದ್ದಾರೆ ಅವರಿಗೆಲ್ಲರಿಗಿಂತಲೂ ಕೂಡ ದೊಡ್ಡವನು ನೀನು. ಸಾಕಾಷ್ಠ ಸಾ ಪರಾಗತಿ. ಇಂತಹ ನೀನು ನಮಗೆ ಅನುಗ್ರಹವನ್ನು ಮಾಡಬೇಕು. ಎನ್ನ ದೇವಾನ ಮುನಯೋ ನ ಚಾಹಂ ನ ಶಂಕರಃ ಜಾನಂತಿ ಪರಮೇಶಸ್ಯ ತದ್ವಿಷ್ಣೋಃ ಪರಮಂ ಪದಂ. ಇಲ್ಲಿಯೇ ಮತ್ತೆ 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 ತದ್ವಿಷ್ಣೋಃ ಪರಮಂ ಪದಂ, ತದ್ವಿಷ್ಣೋಃ ಪರಮಂ ಪದಂ ಅಂತ 5-6 ಬಾರಿ ಬಂದಿದೆ.
ಎನ್ನ ದೇವಾನ ಮುನಯ, ದೇವತೆಗಳು ಯಾರೂ ನಿನ್ನನ್ನು ಪೂರ್ಣ ತಿಳಿದವರಿಲ್ಲ. ಚತುರ್ಮುಖ ಬ್ರಹ್ಮ ಹೇಳುವಂಥದ್ದು, ನಿನ್ನನ್ನು ಯಾರೂ ಪೂರ್ಣವಾಗಿ ತಿಳಿದವರಿಲ್ಲ. ನಚಾಹಂ, ನನಗೂ ಗೊತ್ತಿಲ್ಲಪ್ಪ. ನ ಶಂಕರ, ನನ್ನ ಮಗನಾದಂಥ ಶಂಕರಿನ ಅವನಿಗಾದರೂ ನಿನ್ನ ಬಗ್ಗೆ ಪೂರ್ಣ ಮಾಹಿತಿ ಉಂಟು ಅಂತಂದರೆ ಅವನಿಗೂ ಇಲ್ಲ. ನೀನು ಎಂಥವನು? ಪರಮ ಈಶ, ಇಡೀ ಜಗತ್ತಿಗೆ ಸ್ವಾಮಿಯಾಗಿರುವವನು. ನಿನ್ನನ್ನು ವೇದಗಳೆಲ್ಲ ದೊಡ್ಡವನು ಅಂತ ಕೊಂಡಾಡ್ತಾ ಇವೆ. ಇಂತಹ ನಿನ್ನನ್ನು ನಾವು ಎಷ್ಟು ಅಂತ ಕೊಂಡಾಡಲಿಕ್ಕೆ ಸಾಧ್ಯ? ನವಿದ್ಮ ನ ವಿಜಾನೀಮಃ, ನಮಗೆ ಪೂರ್ಣವಾಗಿ ನಿನ್ನ ಬಗ್ಗೆ ಜ್ಞಾನ ಇಲ್ಲ, ಸ್ವಲ್ಪ ಸ್ವಲ್ಪ ಜ್ಞಾನ ನಮಗಿದೆ ಅಂತ ಚತುರ್ಮುಖ ಬ್ರಹ್ಮ ಭಗವಂತನ ಬಳಿಗೆ ಪ್ರಾರ್ಥನೆ ಮಾಡಿಕೊಡುತ್ತಾನೆ. ವೇದದಲ್ಲಿ ಒಂದು ಮಾತಿದೆ, ವಿಷ್ಣು ಸೂಕ್ತದಲ್ಲಿ, ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವಮಹಿಂನ ಪರಮಂತ ಮಾಪ ಅಂತ. ದೇವರೇ, ಜಾತಃ ಜಾಯಮಾನಃ, ಹುಟ್ಟಿದವನಿರಲಿ ಇನ್ನು ಮುಂದೆ ಬರುವವನಿರಲಿ, ಯಾರೂ ಕೂಡ ನಿನ್ನ ಮಹಿಮೆಯ ಕೊನೆಯನ್ನು ಕಂಡವರಿಲ್ಲ ಅಂತ. ಅದೇ ರೀತಿಯಾಗಿ ಅದರ ಅನುವಾದ ರೂಪದಲ್ಲಿ ಇದೆ. ಬ್ರಹ್ಮದೇವರೇ ಇಡೀ ವೇದಗಳನ್ನು ಭಗವಂತನಿಂದ ಪಾಠ ಕೇಳಿದ. ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಭಗವಂತ ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿ ಎಲ್ಲ ವೇದಗಳನ್ನು ಅವನಿಗೆ ಕೊಟ್ಟ ಅಂತೆ. ಇತೇನೆ ಎಲ್ಲ ಕೊಟ್ಟ. ದೇವರಿಂದಲೇ ವೇದಗಳನ್ನೆಲ್ಲ ಪಾಠ ಕೇಳಿದ, ವೇದಗಳನ್ನೆಲ್ಲ ಜೀರ್ಣಿಸಿಕೊಂಡ ಚತುರ್ಮುಖ ಬ್ರಹ್ಮನ ಮಾತು ಇಲ್ಲಿ ಮೂಡಿ ಬಂದಿದೆ. ನಿನ್ನನ್ನು ಪರಿಪೂರ್ಣವಾಗಿ ತಿಳಿದವರು ಯಾರೂ ಕೂಡ ಇಲ್ಲ. ಇದೇ ನಾವು ಕೂಡ ತಿಳಿಬೇಕು. ವೇದ ಪೂರ್ಣಬಲ್ಲವನು ಅವನೇ. ಅವನಿಗಿಂತ ಆಚೆ ವೇದವನ್ನು ಪೂರ್ಣಬಲ್ಲವರು ಯಾರೂ ಕೂಡ ಇಲ್ಲ. ವೇದದ ಅರ್ಥ ಅವನೇ ಹೇಳಬೇಕು. ವೇದದ ಅರ್ಥವನ್ನು ಶ್ಲೋಕದ ರೂಪದಲ್ಲಿ ಮಾತಿನ ಮೂಲಕ ಇಲ್ಲಿ ಚತುರ್ಮುಖ ಬ್ರಹ್ಮ ಕೊಟ್ಟದ್ದನ್ನು ಪುರಾಣ ದಾಖಲಿಸಿದೆ. ಅದೇ ಅನುಸಂಧಾನ ನಮ್ಮಲ್ಲಿಯೂ ಕೂಡ ಇರಬೇಕು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು.